ಪ್ರಚಲಿತ ವಿದ್ಯಮಾನಗಳು 24-25 ಜುಲೈ 2025. ಜಗದೀಪ್ ಧನ್ಕರ್ ಅವರು ಭಾರತದಲ್ಲಿ ರಾಜೀನಾಮೆ ನೀಡಿದ ಎಷ್ಟನೇ ಉಪರಾಷ್ಟ್ರಪತಿ? ಸರಿಯಾದ ಉತ್ತರ 14ನೇ ಉಪರಾಷ್ಟ್ರಪತಿ. ಜಗದೀಪ್ ಧನ್ಕರ್ ಅವರು ಭಾರತದ 14ನೇ ಉಪರಾಷ್ಟ್ರಪತಿಯವರಾಗಿದ್ದು ಇತ್ತೀಚೆಗೆ ರಾಜೀನಾಮೆ ನೀಡಿದ್ದಾರೆ. ಇತ್ತೀಚೆಗೆ ನಿಧನರಾದ ಆಸ್ಕರ್ ವಿಜೇತ ಅಲನ್ ಬರ್ಗ್ಮನ್ ಯಾರು? ಸರಿಯಾದ ಉತ್ತರ ಬರಹಗಾರ. 66ನೇ ಅಂತಾರಾಷ್ಟ್ರೀಯ ಗಣಿತ ಒಲಿಂಪಿಯಾಡ್ 2025ರಲ್ಲಿ ಭಾರತ ಯಾವ ಸ್ಥಾನವನ್ನು ಪಡೆದಿದೆ? ಸರಿಯಾದ ಉತ್ತರ 7ನೇ ಸ್ಥಾನ. ಮುಂದಿನ 3 ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ಗಳಿಗೆ ಆಯೋಜನಾ ಹಕ್ಕುಗಳನ್ನು ಯಾವ ದೇಶಕ್ಕೆ ಐಸಿಸಿ ನೀಡಿದೆ? ಸರಿಯಾದ ಉತ್ತರ ಇಂಗ್ಲೆಂಡ್. ಭಾರತೀಯ ಸೃಜನಾತ್ಮಕ ತಂತ್ರಜ್ಞಾನ ಸಂಸ್ಥೆ IICTಯ ಮೊದಲ ಕ್ಯಾಂಪಸ್ ಎಲ್ಲಿ ಉದ್ಘಾಟನೆಯಾಯಿತು? ಸರಿಯಾದ ಉತ್ತರ ಮುಂಬೈ. ಮಾದಕ ವಸ್ತು ಮುಕ್ತ ಯುವ ಜನತೆ ಅಭಿವೃದ್ಧಿಯಾದ ಭಾರತ ಅಭಿಯಾನವನ್ನು ಯಾವ ನಗರದಲ್ಲಿ ಆರಂಭಿಸಲಾಯಿತು? ಸರಿಯಾದ ಉತ್ತರ ವಾರಣಾಸಿ. ಓಪನ್ ಸೋರ್ಸ್ GIS ಕೊಹಾರ್ಟ್ ಪ್ರಶಸ್ತಿಯನ್ನು ಗೆದ್ದ ಭದ್ರಾಚಲಂ ಕೊತುಗುಡೆಂ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ತೆಲಂಗಾಣ. ಮೋಡಿ ಲಿಪಿಯನ್ನು ದೇವನಾಗರಿ ಲಿಪಿಯಾಗಿ ಪರಿವರ್ತಿಸಲು ಪ್ರಪಂಚದ ಮೊದಲ AI ಮಾದರಿಯನ್ನು ಯಾರು ಅಭಿವೃದ್ಧಿಪಡಿಸಿದ್ದಾರೆ? ಸರಿಯಾದ ಉತ್ತರ IIT ರೂರ್ಕಿ. ಜುಲೈ 23ರಂದು ಯಾರ ಜನ್ಮದಿನವನ್ನು ಆಚರಿಸಲಾಗುತ್ತದೆ? ಸರಿಯಾದ ಉತ್ತರ ಬಾಲ್ ಗಂಗಾಧರ ತಿಲಕ್ ಅಂಡ್ ಚಂದ್ರಶೇಖರ್ ಆಜಾದ್. ಫಿಡೆ ಮಹಿಳಾ ವಿಶ್ವಕಪ್ ಸೆಮಿಫೈನಲ್ಗೆ ತಲುಪಿದ ಮೊದಲ ಭಾರತೀಯ ಮಹಿಳೆ ಯಾರು? ಸರಿಯಾದ ಉತ್ತರ ಕೊನೆರು ಹಂಪಿ. ಮಹಿಳಾ ಸುರಕ್ಷತೆಗಾಗಿ ಶಕ್ತಿಶ್ರೀ ಉಪಕ್ರಮವನ್ನು ಯಾವ ರಾಜ್ಯ ಆರಂಭಿಸಿದೆ? ಸರಿಯಾದ ಉತ್ತರ ಒಡಿಶಾ. FICU ವಿಶ್ವವಿದ್ಯಾಲಯ ಕ್ರೀಡಾಕೂಟದಲ್ಲಿ ಬ್ಯಾಡ್ಮಿಂಟನ್ನಲ್ಲಿ ಭಾರತ ಮೊದಲ ಬಾರಿಗೆ ಯಾವ ಪದಕ ಗೆದ್ದಿತು? ಸರಿಯಾದ ಉತ್ತರ ಬ್ರಾನ್ಸ್. ಭಾರತೀಯ ಓಪನ್ ಅಥ್ಲೆಟಿಕ್ಸ್ ಮೀಟ್ ಅನ್ನು ಮೊದಲ ಬಾರಿಗೆ ಯಾವ ರಾಜ್ಯದಲ್ಲಿ ಆಯೋಜಿಸಲಾಯಿತು? ಸರಿಯಾದ ಉತ್ತರ ಬಿಹಾರ್. ಪ್ರೊಫೆಸರ್ ಅಸೀಂ ಘೋಷ್ ಅವರನ್ನು ಯಾವ ರಾಜ್ಯದ 19ನೇ ರಾಜ್ಯಪಾಲರಾಗಿ ನೇಮಿಸಲಾಗಿದೆ? ಸರಿಯಾದ ಉತ್ತರ ಹರಿಯಾಣ. ಇಸ್ರೋ ಮುಖ್ಯಸ್ಥರು ಯಾವ ವರ್ಷದೊಳಗೆ ಸ್ವತಂತ್ರ ಭಾರತೀಯ ಬಾಹ್ಯಾಕಾಶ ನಿಲ್ದಾಣವನ್ನು ಸ್ಥಾಪಿಸುವುದಾಗಿ ಘೋಷಿಸಿದ್ದಾರೆ? ಸರಿಯಾದ ಉತ್ತರ 2035. ಇಸ್ರೋ ಮುಖ್ಯಸ್ಥ V ನಾರಾಯಣ್ ಅವರು 2035ರೊಳಗೆ ಭಾರತವು ಸ್ವತಂತ್ರ ಬಾಹ್ಯಾಕಾಶ ನಿಲ್ದಾಣವನ್ನು ಸ್ಥಾಪಿಸುತ್ತದೆ ಎಂದು ಘೋಷಿಸಿದ್ದಾರೆ. ನಿಮ್ಮ ಜ್ಞಾನವನ್ನು ಪರೀಕ್ಷಿಸಿ. ಪ್ರತಿ ವರ್ಷ ಪೈ ಅಂದಾಜು ದಿನವನ್ನು ಯಾವ ದಿನಾಂಕದಂದು ಆಚರಿಸಲಾಗುತ್ತದೆ? ಸರಿ ಉತ್ತರ ಕಮೆಂಟ್ ಮಾಡಿ. ಪ್ರತಿದಿನದ ಕರೆಂಟ್ ಅಫೇರ್ಸ್ಗಾಗಿ ಗುಡ್ ಇನ್ಫೋ ಕನ್ನಡ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.